ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ ಹಾಗೂ ನೈಜ ನಾಯಕ ಬೇಡ್ರ ಪಡೆಯ ರಾಜ್ಯಾಧ್ಯಕ್ಷ. ಇವತ್ತು ರಾಯಚೂರಿನ ಜಂಬಲ್ ದಿನ್ನಿಯಲ್ಲಿ ಆಗಿರ್ತಕ್ಕಂಥ ಘಟನೆಯ ವಿಚಾರವಾಗಿ ರಘುವೀರ್ ನಾಯ್ಕ ಪತ್ರಕರ್ತ, ಸಂಪಾದಕ ಅಂತ ಹೇಳ್ಕೊಂಡು ಇಡೀ ರಾಯಚೂರಿನಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಬೇರೆ ಹಲವು ಜನಗಳು ಕಿವಿಗೆ ಮುಟ್ಟುವ ರೀತಿಯಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶ, ಅದು ಒಂದು ಸತ್ಯವನ್ನು ನಿಮ್ಗೆ ತಿಳಿಸುವಂತ ಪ್ರಯತ್ನ. ಯಾರು ರಘುವೀರ್ ನಾಯ್ಕ? ಆ ರಘುವೀರ್ ನಾಯ್ಕ ಎಲ್ಲಿಂದ ಬಂದು ರಾಯಚೂರಿಗೆ ಸೆಟ್ಲ್ ಆದ? ಯಾಕೆ ರಾಯಚೂರಿನಲ್ಲಿ ವಾಲ್ಮೀಕಿ ಸಮುದಾಯದವರು ಒಂದಾಗ್ತಾ ಇಲ್ಲ ಅಂತ ಒಂದು ರೂಟ್ ಅನ್ನು ಹಿಡ್ಕೊಂಡು ಹೋದಾಗ ಸತ್ಯ ಬಯಲಾಯಿತು. ರಘುವೀರ್ ನಾಯಕ ಆಂಧ್ರ ಪ್ರದೇಶದವನು, ಈಗ ರಾಯಚೂರಿಗೆ ಬಂದು ಸೆಟ್ಲ್ ಆಗಿದ್ದಾನೆ. ಅಲ್ಲಿ ಎಲ್ಲಾ ಅಧಿಕಾರಿಗಳ ಹತ್ತಿರನೂ ಚೆನ್ನಾಗಿದ್ದಾನೆ, ಆದ್ರೆ ಸಮುದಾಯಕ್ಕೆ ಕೊಡುಗೆ ಝೀರೋ. ಬರೀ ಸೈಕಲ್ ನಲ್ಲಿ ಅಡ್ಡಾಡುತ್ತಿರ್ತಕ್ಕಂತ ಒಬ್ಬ ವ್ಯಕ್ತಿ ಇವತ್ತು ಕಾರುಗಳಲ್ಲಿ ಅಡ್ಡಾಡ್ತಾ ಇದ್ದಾನೆ. ಸಮುದಾಯದ ಹೆಸರನ್ನು ಬಿಟ್ರೆ ಬೇರೆ ಯಾವ ಕೆಲಸವನ್ನು ಮಾಡದ ಈ ರಘುವೀರ್ ನಾಯ್ಕ ಪೂರ್ತಿ ಚರಿತ್ರೆಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆದ್ರೆ ಕರ್ನಾಟಕದಲ್ಲಿ ಒಂದು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಯಚೂರು, ಆ ರಾಯಚೂರಿನಲ್ಲಿರ್ತಕ್ಕಂಥ ಜನರೇ ಅರ್ಥ ಮಾಡಿಕೊಳ್ಳಿ. ವಾಲ್ಮೀಕಿ ಸಮುದಾಯದಲ್ಲಿ ನೇರ ದಿಟ್ಟ ನಿರಂತರವಾಗಿ ಮಾತನಾಡುವ ವ್ಯಕ್ತಿಗಳನ್ನ ಮಾತ್ರ ನಂಬಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಎಲ್ಲಿಂದಲೋ ಬಂದಿರತಕ್ಕಂತ ಹೊರ ರಾಜ್ಯದಿಂದ ಬಂದಿರತಕ್ಕಂತ ವ್ಯಕ್ತಿಗಳನ್ನ ನಂಬುವುದನ್ನ ಬಿಟ್ಟು ಇರುವ ವ್ಯಕ್ತಿಗಳನ್ನ ಹತ್ತಿರ ಕೆಲಸ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಹಗರಣದ ವಿಚಾರವಾಗಿ ನಿಮ್ಮ ಮುಂದೆ ಬರ್ತಾ ಇದೀನಿ. ನಮಸ್ಕಾರ.